ಅಂದರೆ ನಮ್ಮ ತಂದೆಯವರು 13 ವರ್ಷ ಪಟೇಲರಾಗಿದ್ದರು. ಏನೋ ನಮ್ಮೂರಲ್ಲಿ. ಓಕೆ, ನಾವು ಹುಟ್ಟೋದಕ್ಕೆ ಮುಂಚೆನೂ ಪಟೇಲ್ರೇ ಅವರು. ಸೊ ಅವ್ರಿಗೆ ಅಂದರೆ ಸಿಟಿಗೆ ಬರಬೇಕು ಅನ್ನೋದು ಅವ್ರಿಗೆ ಪ್ರೇರಣೆ ಅನ್ನೋದು ನಾನು ಯಾವತ್ತೂ ಅವ್ರನ್ನ ಕೇಳೋಕೆ ಹೋಗಿಲ್ಲ. ಅವ್ರು ಏನು ಕಾರಣಕ್ಕೆ ಬಂದರೋ ಗೊತ್ತಿಲ್ಲ. ಸಿಟಿಗೆ ಬಂದರು. ಸಿಟಿಗೆ ಬಂದು ಇಲ್ಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರಾಗಿ ವರ್ಕ್ ಸ್ಟಾರ್ಟ್ ಮಾಡೋದು. ಅಲ್ಲಿ ತುಂಬ ಜಮೀನಿತ್ತು ನಮ್ಮದು. ಜಮೀನು ಅದೆಲ್ಲ ಎಷ್ಟೋ ಸುಮಾರು ಒಂದು 23-23.5 ಎಕರೆ ಇತ್ತು. ಸೊ ಆ ಟೈಮಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಜಮೀನು ಕೂಡ ಮಾರ್ಕೊಂಡ್ಬಂದರು ಅಂತ ನಮ್ಮ ತಂದೆಯವರು ನಮ್ಮ ತಾಯಿಯವರು ಹೇಳಿದ್ರು. ಸೊ ಆದರೂ ಇಲ್ಲಿ ಅವ್ರಿಗೇನೋ ಸಿಟಿಯಲ್ಲಿ ಬಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಅಂತೆ. ಅವ್ರು ಅಲ್ಲೇ ಸಪೋಸ್ ನಾವು ಊರಲ್ಲಿ ಇದ್ದಿದ್ರೆ ನಾನು ಥ್ರಿಲ್ಲರ್ ಮುಂಜೆ ಆಗ್ತಾ ಇದ್ನೆಲ್ಲ ಗೊತ್ತಿಲ್ಲ, ಇಂಡಸ್ಟ್ರಿಗೆ ಬರ್ತಾ ಇದ್ನೆಲ್ಲ ಗೊತ್ತಿಲ್ಲ. ಸೊ ಸಿಟಿಗೆ ಬಂದಿದ್ದಕ್ಕೆ ಸೊ ಇಲ್ಲಿ ಬಂದ ಮೇಲೆ ಸಿನಿಮಾಗಳು ಸಿಟಿಗೆ ಬಂದಾಗ ನನಗೆ ಅವಾಗ ಜ್ಞಾಪಕ, ನಾನು ಅವಾಗ ಒಂದು 2-2.5 ವರ್ಷ ನನ್ನ ಏಜ್ ಇರಬೇಕು. ಪರೋಪಕಾರಿ ಅಂತ ಅಣ್ಣವ್ರ ಸಿನಿಮಾಗೆ ಸಂಜಯ್ ಥಿಯೇಟ್ರಿಗೆ ಕರ್ಕೊಂಡೋಗಿದ್ರು. ಪರೋಪಕಾರಿ ಇದು ಐ ಥಿಂಕ್ 1970 ಅನಿಸುತ್ತೆ, 71 ಸರಿಯಾಗಿ ಗೊತ್ತಿಲ್ಲ. ಪರೋಪಕಾರಿ ಸಿನಿಮಾ ನಾನು ಫಸ್ಟ್ ಅಣ್ಣವ್ರ ಸಿನಿಮಾ ನೋಡಿದ್ದು ಚಿಕ್ಕ ಮಗು ಆಗಿದ್ದಾಗ. ಅಲ್ಲಿಂದ ಪ್ರತಿ ಸಾರಿ ಯಾವುದೇ ಹೊಸ ಸಿನಿಮಾ ಬಂದರೂ ಥಿಯೇಟ್ರಿಗೆ ಕರ್ಕೊಂಡೋಗೋರು ನನ್ನ ಅಪ್ಪ ಅಮ್ಮ, ನಮ್ಮೆಲ್ಲರೂ ಕರ್ಕೊಂಡೋಗೋರು. ಸೊ ಸಿನಿಮಾ ಅವ್ರಿಗೂ ಇಷ್ಟ. ಸೊ ನೋಡ್ತಾ ನಮಗೂ ನಾನು ರಾಜ್ಕುಮಾರ್ ಸಿನಿಮಾಗಳು ನೋಡ್ತಾ ಸೊ ರಾಜ್ಕುಮಾರ್ ದೊಡ್ಡ ಫ್ಯಾನ್ ಆಗೋದೆ ನಾನು.